ವೀಕ್ಷಕರಿಗೆ ನಮಸ್ಕಾರ. ಶ್ರೀ ಗುರುಪರಂಪರಾ ಚಾನೆಲ್ಗೆ ಸ್ವಾಗತ. ಗುರುಪರಂಪರೆಯಲ್ಲಿ ವಿದ್ಯೆ ಆರಂಭವಾದಾಗಲೇ ಸಂಸ್ಕಾರಕ್ಕೆ ನಿಜವಾದ ಅರ್ಥ ಬರುತ್ತದೆ. ಆಚಾರ್ಯ ಸಂತೋಷ್ ಶರ್ಮಾ ಅವರು ಕೋಲಾರ ಜಿಲ್ಲೆಯ ನಾಗನಾಳ ಗ್ರಾಮದಲ್ಲಿ ಜನಿಸಿದರು. ಅವರ ಮನೆಗೆ ಕಾಶಿ ಮನೆ ಎಂದು ಕರೆಯುತ್ತಾರೆ. ನಾಗನಾಳದಿಂದ ಕಾಶಿವರೆಗೆ ಅವರ ಪೂರ್ವಜರು ಕಾಲ್ನಡಿಗೆಯಲ್ಲಿ ಯಾತ್ರೆ ಮಾಡಿದ ಸ್ಮರಣೆಯೇ ಈ ಹೆಸರಿನ ಹಿನ್ನೆಲೆ. ಅವರು ಶ್ರೀಮತಿ ರತ್ನಮ್ಮ ಮತ್ತು ಶ್ರೀ ಆನಂದರಾವ್ ದಂಪತಿಗಳ ಪುತ್ರರು. ತಮ್ಮ 8ನೇ ವಯಸ್ಸಿನಲ್ಲೇ ವೇದಾರಂಭ ಸಂಸ್ಕಾರವನ್ನು ನೆರವೇರಿಸಿಕೊಂಡು ವೈದಿಕ ವಿದ್ಯೆಯ ಜೊತೆಗೆ ಆಧುನಿಕ ಶಿಕ್ಷಣವನ್ನೂ ಮುಂದುವರಿಸಿದರು. ವೇದ ಆಗಮ ಸಂಸ್ಕೃತ ಮಹಾಪಾಠಶಾಲೆ ಮತ್ತು ಶಿವಗಂಗಾ ಶೃಂಗೇರಿ ಮಠದಲ್ಲಿ ವೇದ, ಮಂತ್ರ ಮತ್ತು ಪೂಜಾ ವಿಧಾನಗಳನ್ನು ಕಲಿತರು. ಈ ವಿದ್ಯೆಯನ್ನು ವೇದಬ್ರಹ್ಮಶ್ರೀ ದತ್ತಾತ್ರೇಯ ದಾಮ್ಲೆ, ವೇದಬ್ರಹ್ಮಶ್ರೀ ಶಾಂತಕುಮಾರ ಮತ್ತು ವೇದಬ್ರಹ್ಮಶ್ರೀ ಪ್ರಭಾಕರ ಶಾಸ್ತ್ರಿಗಳ ಮಾರ್ಗದರ್ಶನದಲ್ಲಿ ಪಡೆದುಕೊಂಡರು. ಪುರೋಹಿತ್ಯದ ಪ್ರಾಯೋಗಿಕ ಅನುಭವವನ್ನು ತಮ್ಮ ಜ್ಯೇಷ್ಠ ಸಹೋದರ ವೇದಬ್ರಹ್ಮಶ್ರೀ ರಾಘವೇಂದ್ರ ಶರ್ಮಾ ಅವರಿಂದ ಕಲಿತರು. ಇಂದು ಅವರು ಮದುವೆ, ಗೃಹಪ್ರವೇಶ, ನಾಮಕರಣ ಸೇರಿದಂತೆ ವೈದಿಕ ಸಂಸ್ಕಾರಗಳನ್ನು ಶಾಸ್ತ್ರಾನುಸಾರವಾಗಿ ಇಂದಿನ ಜೀವನಕ್ಕೆ ಹೊಂದುವಂತೆ ನಿರ್ವಹಿಸುತ್ತಿದ್ದಾರೆ. ಭಾರತದಲ್ಲಷ್ಟೇ ಅಲ್ಲದೆ ವಿದೇಶಗಳಲ್ಲಿಯೂ ಸಂಸ್ಕಾರ ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮ ಸಂಸ್ಕೃತಿ ಉಳಿಯಬೇಕು, ಧರ್ಮ ಮುಂದಿನ ಪೀಳಿಗೆಗೂ ತಲುಪಬೇಕು ಎಂಬ ಉದ್ದೇಶದಿಂದಲೇ ಶ್ರೀ ಗುರುಪರಂಪರಾ ಎಂಬ ಸೇವಾ ವೇದಿಕೆಯನ್ನು ಆರಂಭಿಸಿದ್ದಾರೆ. ಇದು ಪ್ರಚಾರವಲ್ಲ, ಪರಂಪರೆಯನ್ನು ಮುಂದಕ್ಕೆ ಕೊಂಡೊಯ್ಯುವ ಸೇವೆ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.